ಇನ್ನೇನ್ ಸರ್ ಮುಚ್ಚಿಡೋದು? ಮೇಡಮ್ ಮತ್ತೆ ನೀವು ಜಂಟಿಯಾಗಿ ಹೋರಾಟ ಮಾಡಕತ್ತೀರಿ ಕೇಸ್ ಬಗ್ಗೆ. ಇವತ್ ಕೇಳ್ಬಿಡದೆ ಸರ. ಏನ್ ಶಿವು, ಏನ್ ಕೇಳೋದು, ಏನ್ ಮುಚ್ಚಿಡೋದು? ಅಲ್ಲ ಸರ, ಮೇಡಮ್ ನೋಡಿದ್ರೆ ವಿಕ್ರಾಂತ್ ಸರ್ ಹತ್ರ ಏನು ಹೇಳ್ಬೇಡ ಅಂತಾರ, ನೀವು ನೋಡಿದ್ರೆ ಮೇಡಮ್ ಅವ್ರ ಹತ್ರ ಏನು ಹೇಳ್ಬೇಡ ಅಂತೀರಿ. ಇದ್ರ ಬಗ್ಗೆ ರೀ? ಅದೇನೋ ನಿಜ. ಆದ್ರೆ ಆ ಫೋರ್ಜರಿ ವೈಕುಂಠನ್ನ ನಾನು ಮತ್ತೆ ಮೇಡಮೇ ಸೇರಿ ಹಿಡ್ದಿದ್ದು. ಒಳ್ಳೆ ಕೆಲ್ಸ ಆಯ್ತಲ್ರಿ. ಪ್ರಜ್ಞಾ ಮೇಡಮ್ ಅವ್ರ ಡೈರಿನ ನಕಲಿ ಮಾಡಿದ್ಯಾರಂತ ಬಾಯ್ಬಿಟ್ನೇನ್ರಿ? ಇಲ್ಲ ಶಿವು, ಆ ಫೋರ್ಜರಿ ವೈಕುಂಠ ಮಾತ್ರ ಸಿಕ್ಕಾಕೊಳ್ಳಿಲ್ಲ. ಅವನ್ ಶಿಷ್ಯ ಒಬ್ಬ ಇದ್ದಾನೆ ಸಂಗ್ಯ ಅಂತ, ಅವನು ಸಿಕ್ಕಾಕೊಂಡ. ಆದ್ರೆ ಇಬ್ರು ಬಾಯ್ಬಿಡ್ತಿಲ್ಲ. ಸಾಹೇಬ್ರ, ಮುಖ್ಯವಾಗಿರೋರ್ನ ಈ ಕೇಸಲ್ಲಿ ನಾವು ಮರ್ತಿದೀವಿ ಅಂತ ಅನಿಸ್ತೈತಿ. ಯಾರು? DC ಆಗಿದ್ದಾಗ ನಿಮ್ ಡ್ರೈವರ್ ಆಗಿದ್ನಲ್ಲ ನಂಜಪ್ಪ, ಅವನ್ ಹೆಂಡತಿ. ಹೌದಲ್ವಾ? ನನ್ ಮೇಲ್ ವಿನಾಕಾರಣ ಪಲ್ಲವಿಯವ್ರ ಹತ್ರ ಆರೋಪ ಮಾಡ್ತಿದ್ಲು. ನಾನು ಅವಳ ಮೇಲೇನೆ ಅಟ್ಯಾಕ್ ಮಾಡಿದ್ದೆ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ಲು. ಹೌದಾ? ಯಾಕೆ ಸರ? ನನ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ ಸೇರ್ಲಿ ಅಂತ ಹಾಗೆ ಮಾಡಿಸಿದ್ದು. ಬೇಲ್ ಮೇಲೆ ಹೊರಗಿರೋರು ಸಾಕ್ಷಿಗಳನ್ನ ಬೆದರಿಸಿದ್ರು ಅನ್ನೋ ಆರೋಪ ಬಂದ್ರೆ ಬೇಲ್ ಕ್ಯಾನ್ಸಲ್ ಆಗುತ್ತಲ್ಲ, ಅದೇ ಉದ್ದೇಶ. ಒಂದ್ ರೀತಿ ನೋಡಿದ್ರ ವಿಕ್ರಾಂತ್ ಸಾಹೇಬ್ರಿಗೆ ನನ್ ವಿಚಾರ, ರಾಘು ಕಾಕ ವಿಚಾರ, ಅವನ್ ವಿಚಾರ ಇದೆಲ್ಲ ಗೊತ್ತಾಗ್ಲಿಕ್ಕ ಆ ಗುಲಾಬಿನ ಕಾರಣ. ಹೌದಾ? ಅದೇಂಗ? ನನ್ನ ಕಿಡ್ನಾಪ್ ಮಾಡಿಸಿದ್ರಲ್ಲಪ್ಪ ಮಾಧವಿಯವರು, ಅವತ್ ರಾತ್ರಿ. ಅರೆ ಬಾಪ್ರೆ, ಏನೇನೋ ಮಾಡಿದ್ದೆ ಅಲ್ವೇ ಮಾಧವಿ ನೀನು? ಭಾರಿ ಇದು ಬಿಡು.